ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 7ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:21 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 8:06 ಇರಲಿದೆ. ನಂತರ ಉತ್ತರ ಫಲ್ಗುಣಿ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 10:22 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ರಾತ್ರಿ 1:03 ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 1:54 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:19 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:10 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಬೆಳಿಗ್ಗೆ 10:51 ಬೆಳಿಗ್ಗೆ 11:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುಷ್ಟ ಮುಹೂರ್ತದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:14 ಮಧ್ಯಾಹ್ನ 12:59 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:34. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ, ಗಣಿತಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ವ್ಯಾಪಾರಸ್ಥರಿದ್ದೀರಿ, ವರ್ತಕರಿದ್ದೀರಿ, ದಳ್ಳಾಳಿಗಳಿದ್ದೀರಿ ಅಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದು. ಹಾಗೆ ಬುಧ ಬುದ್ಧಿಗೆ ಮತ್ತು ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದಿದೆ. ಹಾಗೆ ಮಾತಿನಿಂದಲೇ ಅನರ್ಥಗಳು ಕೂಡ ಉಂಟಾಗುವಂಥದ್ದಿದೆ. ಹಾಗಾಗಿ ಮಾತು ಬಹಳ ಪ್ರಮುಖವಾಗಿ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಪಾತ್ರವನ್ನು ವಹಿಸುವಂಥದ್ದು. ಇನ್ನು ಸ್ನೇಹಕ್ಕೆ, ಗೆಳೆತನಕ್ಕೆ, ವಿನೋದಕ್ಕೆ, ಹಾಸ್ಯಕ್ಕೆ
ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಗೆಳೆತನದಿಂದ ನಿಮಗೆ ಲಾಭಗಳಾಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಅಂದರೆ ನಿಮ್ಮ ಮುಂದಿನ ವ್ಯಾಸಂಗಕ್ಕೆ ಬೇಕಾದಂತಹ ಕೆಲವೊಂದು ಸುಳಿವುಗಳು ನಿಮಗೆ ಈ ದಿನ ಸಿಕ್ಕುವಂಥದ್ದು. ಹಾಗಾಗಿ ಬುಧನಿಂದ ಈ ದಿನ ನೀವು ಮಾಡುವಂಥ ಈ ಚಟುವಟಿಕೆಗಳು ವ್ಯಾಪಾರಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಅಂದರೆ ಅನುಕೂಲ ಅನಾನುಕೂಲ, ಲಾಭ ನಷ್ಟ ಇಂಥದ್ರ ಹಿನ್ನೆಲೆಯಲ್ಲಿ ಈ ದಿನದ ವಿದ್ಯಮಾನಗಳು ನಡೀತಾ ಇರುತ್ತೆ. ನಿಮಗೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9:06 ಬೆಳಿಗ್ಗೆ 10:10 ಇನ್ನು ಅಪರಾಹ್ನ 4:29 ಸಂಜೆ 5:32 ಇನ್ನು ರಾತ್ರಿ 11:19 ರಾತ್ರಿ 12:16 ಗುರುಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:03 ಬೆಳಿಗ್ಗೆ 9:06 ಇನ್ನು ಅಪರಾಹ್ನ 3:26 ಅಪರಾಹ್ನ 4:29 ಹಾಗೆ ರಾತ್ರಿ 10:22 ರಾತ್ರಿ 11:19 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ವ್ಯಾಪಾರಿ ವರ್ಗದವರಿಗೆ, ವರ್ತಕರಿಗೆ ತುಂಬ ಅನುಕೂಲತೆಗಳು ಇರುವಂಥ ಒಂದು ಸಮಯ ಅಂತ ಹೇಳಿದ್ರೆ ಬುಧ ಹೋರ. ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಅದ್ಭುತವಾದಂಥ ಯಶಸ್ಸು ಸಿಕ್ಕುವಂಥ ಸಂದರ್ಭಗಳಿದೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 7 ಇನ್ನು ಮಧ್ಯಾಹ್ನ 1:19 ಮಧ್ಯಾಹ್ನ 2:23 ಹಾಗೆ ರಾತ್ರಿ 8:29 ರಾತ್ರಿ 9:26 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಭೂಮಿಯ ಮಾರಾಟ ಆಗಲಿ, ಖರೀದಿ ಆಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಹಣಕಾಸಿನ ವ್ಯವಹಾರಗಳಾಗಲಿ, ಲೇವಾದೇವಿ ವ್ಯವಹಾರ, ಇದ್ಯಾವುದನ್ನು ಕೂಡ ಶುಕ್ರ ಹೋರಾದಲ್ಲಿ ಮಾಡಬೇಡಿ ಈ ದಿನ ಬೆಳಿಗ್ಗೆ 4:59 ಬೆಳಿಗ್ಗೆ 5:56 ಹಾಗೆ ಮಧ್ಯಾಹ್ನ 12:16 ಮಧ್ಯಾಹ್ನ 1:19 ಇನ್ನು ರಾತ್ರಿ 7:32 ರಾತ್ರಿ 8:29 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋಂಥದ್ದನ್ನು ನೀವು ಪ್ರತಿದಿನ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂಥ ರೀತಿಯಲ್ಲೇ ಫಲವನ್ನು ಕೊಡುತ್ತೆ. ಇದು ನಿಮಗೆ ನಿಮ್ಮ ಕಾರ್ಯಸಿದ್ಧಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ಇದ್ದರೆ ಈ ದಿನ ವಾಸವಾಂಬ ಜಯಂತಿಯನ್ನು ಮತ್ತು ನಿಮಿಷಾಂಬ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಅದರಲ್ಲೂ 2 ಸ್ತ್ರೀ ದೇವತೆಗಳು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ಈ ಭೂಮಿಯಲ್ಲಿ ಪ್ರಕಟಗೊಂಡಂತಹ ದಿನ ಇದು. ಹಾಗೆ ಈ ವಾಸವಿ ಜಯಂತಿ ತಮಗೆ ಗೊತ್ತಿದೆ. ಇದನ್ನು ಕನ್ನಿಕಾ ಪರಮೇಶ್ವರಿ ಜಯಂತಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ವಿಶೇಷವಾಗಿ ಇದು ವೈಶ್ಯರಿಂದ ಪೂಜಿಸಲ್ಪಡುವಂಥ ದೇವತೆ. ಅದರಲ್ಲೂ ಆದಿ ಪರಾಶಕ್ತಿಯ ಅಭಿವ್ಯಕ್ತಿಯಾದಂತಹ ವಾಸವಿ. ಇದನ್ನು ಸ್ತ್ರೀಯರು ವಿಶೇಷವಾದಂತಹ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತಾರೆ. ಅದರಲ್ಲೂ ಈ ವಾಸವಿಯ ಕಥೆ ನಿಮಗೆ ಗೊತ್ತಿರಬಹುದು. ಏನಂದರೆ, ವೈಶ್ಯರ ರಾಜ ಕುಸುಮಶ್ರೇಷ್ಠಿ ಮತ್ತು ಆತನ ಪತ್ನಿ ಕುಸುಮಾಂಬ ವ್ಯಾಪಾರಿ ವೃತ್ತಿಯಲ್ಲಿ ತೊಡಗಿದ್ದಂಥವರು.
ಅದರಲ್ಲೂ 102 ಕುಲಗಳನ್ನು ಪ್ರತಿನಿಧಿಸ್ತಾ ಇದ್ದಂಥವರು. ಅವರಿಗೆ ಮಕ್ಕಳಿಲ್ಲದಾಗ ಅವರ ಕುಲ ಗುರುವಿನ ಸಲಹೆಯ ಮೇರೆಗೆ ಒಂದು ಮಗುವನ್ನು ಪಡೆಯುವಂಥ ಉದ್ದೇಶವನ್ನು ವ್ಯಕ್ತಪಡಿಸ್ತಾರೆ. ಆ ಕುಲಗುರು ಅವರಿಗೆ ಒಂದು ಯಜ್ಞವನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ. ಅಲ್ಲಿ ಯಜ್ಞ ಯಶಸ್ವಿಯಾಗುತ್ತೆ. ಮತ್ತೆ ಅವರಿಗೆ ಯಜ್ಞ ಕುಂಡದಿಂದ ದಿವ್ಯ ಅಮೃತದಂತಹ ಒಂದು ಕುಂಡದಲ್ಲಿ ಪಾಯಸ ಉದ್ಭವ ಆಗುತ್ತೆ. ಅದನ್ನ ಆ ವೈಶ್ಯರ ರಾಜನ ಪತ್ನಿ ಕುಸುಮಾಂಬ ಸೇವಿಸ್ತಾಳೆ. ಕಾಲಕ್ರಮೇಣ ಅವಳಿ ಮಕ್ಕಳು ಜನಿಸ್ತಾರೆ. ಅವರು ವಿರೂಪಾಕ್ಷ ಮತ್ತೆ ವಾಸವಾಂಬ ಅಂತ ಹೇಳಿ ಅವರಿಗೆ ಹೆಸರಿಡ್ತಾರೆ. ಇಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ವಾಸವಾಂಬಗೆ ತಾತ್ವಿಕ ವಿಚಾರಗಳಲ್ಲಿ ಆಸಕ್ತಿ ಇತ್ತು. ಭೌತಿಕ ಜಗತ್ತಿನಲ್ಲಿ ಅವಳಿಗೆ ಯಾವುದೇ ರೀತಿಯ ಆಸಕ್ತಿ ಇರಲಿಲ್ಲ. ವರ್ಷಗಳ ನಂತರ ಆಕೆ ಬೆಳೆದು ದೊಡ್ಡವಳಾದಂತಹ ಸಂದರ್ಭದಲ್ಲಿ ಆ ಪ್ರದೇಶದ ಚಕ್ರವರ್ತಿ ವಿಷ್ಣುವರ್ಧನ ವಾಸವಾಂಬಳನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮಾರು ಹೋಗ್ತಾನೆ. ಅವನು ವಾಸವಾಂಬಳಿಗಿಂತ ಹೆಚ್ಚು ವಯಸ್ಸಾಗಿದ್ರೂ ಕೂಡ ಅವಳನ್ನೇ ಮದುವೆ ಆಗಬೇಕು ಅಂತ ಹೇಳಿ ಬಯಸ್ತಾನೆ. ಆಗ ಆ ಕುಸುಮ ಶ್ರೇಷ್ಠಿಯ ಬಳಿ ಹೋಗಿ ವಾಸವಾಂಬಳನ್ನ ತನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ದರ್ಪದಿಂದ ಆಜ್ಞೆಯನ್ನು ಮಾಡ್ತಾನೆ. ಆದರೆ ಅದಕ್ಕೆ ಆ ಕುಸುಮ ಶ್ರೇಷ್ಠಿ ಕೂಡ ಒಪ್ಪಲ್ಲ, ವಾಸವಾಂಬ ಕೂಡ ಇದಕ್ಕೆ ಒಪ್ಪಲ್ಲ. ಹಾಗಾಗಿ ವಿಷ್ಣುವರ್ಧನನಿಗೆ ಇದರಿಂದ ಕೋಪ ಬರುತ್ತೆ. ಅವನು ಆಕೆಯನ್ನ ಬಲವಂತವಾಗಿ ಕರೆದುಕೊಂಡು ಹೋಗಲಿಕ್ಕೆ ನಿರ್ಧಾರ ಮಾಡ್ತಾನೆ. ಇಲ್ಲಿ ವಾಸವಾಂಬಳ ತಂದೆ ರಾಜ ಕುಸುಮಶ್ರೇಷ್ಠಿ ಈ 102 ಗೋತ್ರ ಮುಖ್ಯಸ್ಥರ ಸಭೆಯನ್ನು ಕರೆದು ವಿಷ್ಣುವರ್ಧನನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾನೆ. ಹಾಗೆ ಆ 102 ಗೋತ್ರಗಳ ರಾಜರು ಕುಸುಮಶ್ರೇಷ್ಠಿಯ ರಕ್ಷಣೆಗೆ ನಿಲ್ತಾರೆ. ಇಲ್ಲಿ ವಾಸವಿ ದೇವಿಗೆ ಈ ವಾಸ್ತವಿಕತೆಯ ಅರಿವು ಉಂಟಾಗುತ್ತೆ. ಏನಂದ್ರೆ ತನಗಾಗಿ 2 ಸೈನ್ಯಗಳು ಹೋರಾಡಬೇಕು, ರಕ್ತಪಾತ ಆಗುತ್ತೆ, ಎಷ್ಟೋ ಸೈನಿಕರು ಇದರಿಂದ ಅಸುನೀಗ್ತಾರೆ, ಅವರ ಕುಟುಂಬ ಅನಾಥವಾಗತ್ತೆ ಅನ್ನುವಂಥ ಒಂದು ಪ್ರಜ್ಞೆಯಿಂದ ಆ ಹಿಂಸೆ ನಡೀಬಾರದು ಅಂತ ಹೇಳಿ ಸ್ವಯಂ ತ್ಯಾಗವನ್ನು ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾಳೆ. ಇಲ್ಲಿ ವಾಸವಿಯ ನಿರ್ದೇಶನದಂತೆ ಗೋದಾವರಿ ನದಿಯ ದಡದಲ್ಲಿ ಒಂದು ಬ್ರಹ್ಮಕುಂಡವನ್ನ ಸಿದ್ಧಪಡಿಸ್ತಾರೆ. ಅದು 103 ಅಗ್ನಿಕುಂಡಗಳು ಸಿದ್ಧ ಆಗತ್ತೆ. ಅಲ್ಲಿ 102 ಗೋತ್ರಗಳ ದಂಪತಿಗಳನ್ನ ಅಗ್ನಿಕುಂಡಕ್ಕೆ ಹಾರಿ ಆತ್ಮತ್ಯಾಗವನ್ನು ಮಾಡಿಕೊಳ್ಳಿಕ್ಕೆ ಕೇಳ್ಕೊಳ್ತಾಳೆ. ಇನ್ನು 103ನೇ ಕುಂಡದಲ್ಲಿ ಸ್ವಯಂ ವಾಸವಿಯೇ ಹಾರಲಿಕ್ಕೆ ಸಿದ್ಧಳಾಗ್ತಾಳೆ. ಅದಕ್ಕೂ ಮುನ್ನ ತನ್ನ ನಿಜ ಸ್ವರೂಪವನ್ನ ಆಕೆ ಪ್ರಕಟ ಮಾಡ್ತಾಳೆ. ಯಾರೂ ಊಹಿಸಲಾಗದಂತಹ ರೂಪದಲ್ಲಿ ವಾಸವಿ ಕಾಣಿಸ್ಕೊಳ್ತಾಳೆ. ತಾನು ಆದಿಪರಾಶಕ್ತಿಯ ಅವತಾರ ಅನ್ನುವಂಥದ್ದನ್ನ ಅವಳು ಅಲ್ಲಿ ಘೋಷಣೆ ಮಾಡ್ತಾಳೆ. ಮತ್ತೆ ಧರ್ಮವನ್ನು ರಕ್ಷಿಸಲಿಕ್ಕೆ, ಹಾಗೆ ಸ್ತ್ರೀಯರನ್ನ ವಿಶೇಷವಾಗಿ ರಕ್ಷಿಸಲಿಕ್ಕೆ ಅವಳ ಜನ್ಮ ಪ್ರಕಟವಾಗಿದೆ ಅನ್ನುವಂಥದ್ದನ್ನ ತಿಳಿಸಿ, ಅಹಿಂಸೆಯೇ ಪರಮಧರ್ಮ ಅನ್ನುವಂಥದ್ದನ್ನ ಸಾಬೀತುಪಡಿಸಲಿಕ್ಕೆ ಅವಳು ವಿಷ್ಣುವರ್ಧನನನ್ನ ನಾಶ ಮಾಡುವಂತಹ ಗುರಿಯಿಂದ ಅವಳು ಅಗ್ನಿಕುಂಡಕ್ಕೆ ಹಾರುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾಳೆ. ಹಾಗಾಗಿ ಈ 103ನೇ ಅಗ್ನಿಕುಂಡದಲ್ಲಿ ವಾಸವಿ ದೇವಿ ಹಾರಿ ಕಣ್ಮರೆಯಾಗ್ಬಿಡ್ತಾಳೆ. ಇಲ್ಲಿ ಈ ಬ್ರಹ್ಮಕುಂಡದ ಬಳಿ ವಾಸವಿ ಇದ್ದಾಳೆ ಅನ್ನುವಂಥ ವಿಚಾರವನ್ನ ವಿಷ್ಣುವರ್ಧನ ತಿಳಿದುಕೊಂಡು ಆ ಯಜ್ಞ ಕುಂಡದ ಕಡೆಗೆ ಅವನು ಹೋಗ್ತಾ ಇರ್ತಾನೆ. ಹಾಗೆ ಆ ಯಜ್ಞ ಮತ್ತೆ ವಾಸವಿ ದೇವಿಯ ಕಣ್ಮರೆ ಇದನ್ನ ಕೊನೆಗೆ ಅವನಿಗೆ ಮನದಟ್ಟಾಗುತ್ತೆ. ತಾನು ಮಾಡಿದಂತಹ ಅಚಾತುರ್ಯದ ಕೆಲಸಕ್ಕೆ ತೀವ್ರವಾಗಿ ಪಶ್ಚಾತ್ತಾಪಗೊಂಡು ಅಲ್ಲೇ ಪ್ರಾಣವನ್ನು ಬಿಡ್ತಾನೆ. ಹಾಗಾಗಿನೇ ವಾಸವಿ ದೇವಿಯೊಂದಿಗೆ ಅಗ್ನಿ ಪ್ರವೇಶ ಮಾಡಿದಂತಹ ಈ 102 ಗೋತ್ರಗಳ ಮುಖ್ಯಸ್ಥರೇನಿದ್ದಾರೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುವಂಥದ್ದು ಕೂಡ ಇದೆ. ಹಾಗೆ ವಿಶೇಷವಾಗಿ ವಾಸವಿ ದೇವಿಗೆ ಅರ್ಪಿತವಾದಂತಹ ದೇವಾಲಯಗಳು ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ವಿಶೇಷವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ಹಾಗಾಗಿ ಈ ದಿನ ವಾಸವಿ ಜಯಂತಿಯನ್ನ ಆಚರಣೆ ಮಾಡುವಂತಹ ದಿನ. ಯಾಕೆಂದ್ರೆ ಈ ದಿನ ತಾಯಿ ವಾಸವಾಂಬಳನ್ನ ಸ್ಮರಣೆ ಮಾಡಿದ್ರೆ ಸಾಕು, ನಮ್ಮಲ್ಲಿ ಒಂದು ಆತ್ಮಬಲ ಮೂಡುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗೆ ಸ್ವಯಂ ರಕ್ಷಣೆಗೆ ಬೇಕಾದಂತಹ ಕೆಲವೊಂದು ಉಪಕ್ರಮಗಳನ್ನು ಅನುಸರಣೆ ಮಾಡಲಿಕ್ಕೆ, ಹಾಗೆ ಸ್ವತಂತ್ರ ಜೀವನಕ್ಕೆ ಬೇಕಾದಂತಹ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ತಾಯಿಯ ಪ್ರೇರೇಪಣೆ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಬಂಧುಗಳೇ, ಈ ದಿನ ನಿಮಿಷಾಂಬ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ ಕೂಡ. ಇಲ್ಲಿ ನಿಮಿಷಾಂಬ ಅಂತ ಹೇಳಿದ್ರೆ ನಿಮಿಷ ಮಾತ್ರದಲ್ಲೇ ವರವನ್ನು ಕೊಟ್ಟು ಭಕ್ತರನ್ನು ಕಾಪಾಡುವಂಥ ಮಾತೆ ಅನ್ನುವಂಥ ಅರ್ಥ ಇದು. ಹಾಗೆ ಈ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ನಿಮಿಷಾಂಬ ಆದಿಪರಾಶಕ್ತಿಯ ರೂಪ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿನೇ ಈ ನಿಮಿಷಾಂಬೆಯನ್ನ ಜಾಗೃತ ದೇವಿ ಅಂತ ಹೇಳಿ ಕರೀತಾರೆ, ಕಾರಣಿಕ ದೇವಿ ಅಂತ ಹೇಳ್ತಾರೆ.
ಹಾಗೆ ನಿಮಿಷದಲ್ಲೇ ಕಷ್ಟವನ್ನು ಪರಿಹರಿಸುವಂತಹ ಆದಿಪರಾಶಕ್ತಿ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ಯಾರು ಶ್ರದ್ಧಾ ಭಕ್ತಿಗಳಿಂದ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ ಅವರ ಕಷ್ಟಗಳು ನಿಮಿಷ ಮಾತ್ರದಲ್ಲೇ ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಸಾಮಾನ್ಯವಾಗಿ ಈ ನಿಮಿಷಾಂಬ ದೇವಾಲಯಗಳಲ್ಲಿ ಪಂಚಾಯತನ ವಿಧಾನದಲ್ಲಿ ಪೂಜೆ ನೆರವೇರುತ್ತೆ. ಅಂದರೆ ದೇವಾಲಯದಲ್ಲಿ ಇರುವಂಥ ಪ್ರಮುಖ ದೇವರುಗಳು ಅಂತ ಹೇಳಿದ್ರೆ ಗಣೇಶ, ಸೂರ್ಯ, ಅಂಬಿಕಾ ಅಥವಾ ದುರ್ಗಾ, ಶಿವ, ವಿಷ್ಣು, ಹೀಗೆ 5 ದೇವತೆಗಳ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಈ ನಿಮಿಷಾಂಬ ದೇವಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ಹಿಂದೆ ಸುಮನಸ್ಕ ಅನ್ನುವಂಥ ಒಬ್ಬ ರಾಜ ಆಳ್ತಾ ಇದ್ದ. ಅವನು ಪ್ರಜೆಗಳ ಕ್ಷೇಮಾಭಿವೃದ್ಧಿಗಾಗಿ ಯಜ್ಞ ಯಾಗಗಳನ್ನು ಮಾಡಿಸ್ತಾ ಇದ್ದ. ಆದರೆ ಎಷ್ಟೇ ಯಜ್ಞಗಳನ್ನು ಮಾಡಿದ್ರೂ ಕೂಡ ಈ ರಾಕ್ಷಸರ ಹಾವಳಿ ಇದ್ದೇ ಇತ್ತು. ಇದರಿಂದ ಆ ಯಜ್ಞ ಪೂರ್ಣ ಆಗ್ತಾ ಇರಲಿಲ್ಲ, ಅದರ ಫಲ ಕೂಡ ರಾಜನಿಗೆ ಸಿಗ್ತಾ ಇರಲಿಲ್ಲ. ಆದ್ದರಿಂದ ಈ ಸಲ ಯಜ್ಞವನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಂಡಂಥ ರಾಜ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಪರಮೇಶ್ವರನ ಹೃದಯ ಭಾಗದಿಂದ ಜನಿಸಿದಂತಹ ಪರಾಕ್ರಮಿ ಶಕ್ತಿಶಾಲಿಯಾದ ಮೌಕ್ತಿಕೇಶ್ವರ ಅನ್ನುವಂಥ ಮುನಿಗೆ ಆ ಯಾಗದ ನೇತೃತ್ವವನ್ನು ವಹಿಸಿಕೊಡ್ತಾನೆ. ಇಲ್ಲಿ ಆ ಮುನಿ ಯಾಗವನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಕಾಲ ಆ ಯಾಗ ಸರಾಗವಾಗಿ ನಡೆಯುತ್ತೆ. ಆ ಹೊತ್ತಿಗೆ ಜಾನು ಮತ್ತು ಮಂಡಲ ಅನ್ನುವಂಥ 2 ಭಯಂಕರ ರಾಕ್ಷಸರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ. ಬ್ರಹ್ಮನನ್ನು ಒಲಿಸಿಕೊಂಡು ತಮಗೆ ನೀರಿನಿಂದಲಾಗಲಿ, ಭೂಮಿಯಿಂದಲಾಗಲಿ, ಜಲಚರಗಳಿಂದಲಾಗಲಿ, ಯಾವುದೇ ಆಯುಧಗಳಿಂದಲಾಗಲಿ, ಪಶು ಪಕ್ಷಿ, ಪ್ರಕೃತಿ, ಹಾಗೆ ಅಗ್ನಿ, ಹೀಗೆ ಜಗತ್ತಿನಲ್ಲಿ ಇರುವಂಥ ಯಾವುದರಿಂದ ಕೂಡ ತಮಗೆ ಮರಣ ಬರಬಾರ್ದು ಅಂತ ಹೇಳಿ ವರವನ್ನು ಪಡ್ಕೊಳ್ತಾರೆ. ಇದರಿಂದ ಅವರು ತಮ್ಮ ದುಷ್ಕೃತ್ಯಗಳನ್ನು ಮುಂದುವರಿಸ್ತಾರೆ. ಆ 2 ರಾಕ್ಷಸರ ಅಟ್ಟಹಾಸ ಎಲ್ಲ ಕಡೆ ಸಾತ್ವಿಕರ ಮನಸ್ಸನ್ನು ನೋಯಿಸ್ತಾ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಭೂಲೋಕದಲ್ಲಿ ನಡೀತಾ ಇದ್ದಂತಹ ಈ ಯಜ್ಞವನ್ನು ಹೇಗಾದರೂ ಮಾಡಿ ನಾಶಪಡಿಸಬೇಕು ಅಂತ ಹೇಳಿ ಆ 2 ರಾಕ್ಷಸರು ಬರ್ತಾರೆ. ಇಲ್ಲಿ ಸುಮನಸ್ಕ ರಾಜ ಆರಂಭ ಮಾಡಿರುವಂಥ ಈ ಯಾಗಕ್ಕೆ ಈ ಜಾನು ಮತ್ತು ಮಂಡಲ ಇವರಿಬ್ಬರು ಬಂದು ಯಾಗವನ್ನು ಕೆಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲೂ ಆ ರಾಕ್ಷಸರ ಗುರುವಾದಂತಹ ಶುಕ್ರಾಚಾರ್ಯರ ಬಳಿ ಸಮಾಲೋಚನೆ ಮಾಡಿ ಅವರ ಮಾರ್ಗದರ್ಶನದಂತೆ ಅವರ ಮಂತ್ರಿಗಳಾದಂತಹ ಶೂರಬಾಹು ಮತ್ತು ಘಟೋದರರನ್ನು ಕಟ್ಟಿಕೊಂಡು ಯಾಗವನ್ನು ನಾಶಪಡಿಸಲಿಕ್ಕೆ ಮುಂದಾಗ್ತಾರೆ. ಆದರೆ ಆ ಮಂತ್ರಿಗಳಿಬ್ಬರನ್ನೂ, ಆದರೆ ಆ ಶೂರಬಾಹು ಮತ್ತು ಘಟೋದರರು ಮೌಕ್ತಿಕೇಶ್ವರನ ಆಯುಧದಿಂದ ಬಹಳ ಸುಲಭವಾಗಿ ಕೊಲ್ಲಲ್ಪಡ್ತಾರೆ. ಇದು ಆ ರಾಕ್ಷಸರಿಗೆ ತಿಳಿಯುತ್ತೆ. ಕೂಡಲೇ ಮೌಕ್ತಿಕೇಶ್ವರನ ವಿರುದ್ಧವಾಗಿ ಅವರು ಹೋರಾಟವನ್ನು ನಡೆಸಲಿಕ್ಕೆ ಮುಂದಾಗ್ತಾರೆ. ಆರಂಭದಲ್ಲಿ ಆ ವರ ಪಡೆದಂತಹ 2 ರಾಕ್ಷಸರು ಯಜ್ಞ ಯಾಗಾದಿಗಳನ್ನೆಲ್ಲ ನಾಶಪಡಿಸ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಮೌಕ್ತಿಕೇಶ್ವರ ಆದಿಪರಾಶಕ್ತಿ ಪಾರ್ವತೀ ದೇವಿಯನ್ನು ಕುರಿತು 3 ದಿನಗಳ ಕಾಲ ತಪಸ್ಸನ್ನು ಮಾಡಿ ತಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಪಾರ್ವತೀ ದೇವಿ ಯಜ್ಞ ಕುಂಡದಿಂದಲೇ ಆವಿರ್ಭವಿಸಿ ಬರ್ತಾಳೆ. ದೇವಿ ಬಂದವಳೆ ತನ್ನ ತೇಜೋಮಯವಾದಂತಹ ದೃಷ್ಟಿ ಮಾತ್ರದಿಂದ ಆ 2 ರಾಕ್ಷಸರನ್ನು ಭಸ್ಮ ಮಾಡಿಬಿಡ್ತಾಳೆ. ಆಕೆಯ ಕಣ್ಣೋಟದ ತೇಜಸ್ಸು ಎಷ್ಟು ಭಯಾನಕವಾಗಿತ್ತು ಅಂತ ಹೇಳಿದ್ರೆ, ಆ ದೃಷ್ಟಿ ಆ ರಾಕ್ಷಸರ ಮೇಲೆ ಬಿದ್ದ ಮಾತ್ರಕ್ಕೆ ಅವರು ಅಸುನೀಗ್ತಾರೆ. ಕಾರಣ ನಿಮಿಷದಲ್ಲೇ ಅವರು ಪ್ರಾಣತ್ಯಾಗವನ್ನು ಮಾಡಿರ್ತಾರೆ. ಆದ್ದರಿಂದಲೇ ಆಕೆಯನ್ನು ನಿಮಿಷಾಂಬಾ ದೇವಿ ಅಂತ ಹೇಳಿ ಕರೀಲಿಕ್ಕೆ ಆರಂಭ ಆಯಿತು ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಇಲ್ಲಿ ಯಾಗದಲ್ಲಿ ನೆರೆದಿದ್ದಂತಹ ರಾಜರಾಗಲಿ, ಋಷಿ ಮುನಿಗಳಾಗಲಿ, ಪ್ರಜೆಗಳಾಗಲಿ ತುಂಬ ಸಂತೋಷದಿಂದ ತಾಯಿಯ ನೆನಪಿಗಾಗಿ ಒಂದು ದೇವಾಲಯವನ್ನು ಕಟ್ತಾರೆ. ಅದು ಪಾರ್ವತೀ ದೇವಿ ನಿಮಿಷಾಂಬಾ ದೇವಿಯಾಗಿ ಅಲ್ಲಿಯೇ ನೆಲೆಸಲಿಕ್ಕೆ ಆರಂಭ ಮಾಡ್ತಾಳೆ. ಅದು ಬಹಳ ವಿಶೇಷವಾಗಿ ಮೈಸೂರಿನ ಅರಸರ ಕಾಲದಲ್ಲಿ ಆ ದೇವಾಲಯ ಪ್ರಾರಂಭ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಈಕೆಯನ್ನು ನಿಮಿಷಾಂಬಿಕೆ ಅಥವಾ ನಿಮಿಷಾಂಬ ಅಂತ ಹೇಳಿ ಕರೆಯುವಂಥದ್ದು. ವಿಶೇಷವಾದಂತಹ ಪೂಜೆಗಳೊಂದಿಗೆ ಇಲ್ಲಿ ನಿಮಿಷಾಂಬಿಯ ಸೇವೆ ನಡೀತಾ ಇರುತ್ತೆ. ಹಾಗೆ ಈ ದೇವಾಲಯಕ್ಕೆ ಬಂದು ಯಾರು ಶ್ರೀಚಕ್ರದ ಪೂಜೆಯನ್ನು ಮಾಡಿರುವಂತಹ ಕುಂಕುಮವನ್ನು ಪ್ರಸಾದವಾಗಿ ಸ್ವೀಕರಿಸ್ತಾರೋ ಅವರ ಕಷ್ಟಗಳು ನಿಮಿಷದಲ್ಲೇ ಮಾಯವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಕಷ್ಟವನ್ನು ಎದುರಿಸುವಂಥ ಶಕ್ತಿಯನ್ನು ನಿಮಿಷ ಮಾತ್ರದಲ್ಲೇ ತಾಯಿ ಕರುಣಿಸ್ತಾಳೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಆದ್ದರಿಂದಲೇ ಕಷ್ಟಗಳ ನಿವಾರಣೆಗಾಗಿ
ಬಯಕೆಗಳ ಈಡೇರಿಕೆಗಾಗಿ ಈ ದಿನ ನಿಮಿಷಾಂಬಾ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಇದೆ. ಬರೀ ಪ್ರಾರ್ಥನೆ ಮಾತ್ರದಿಂದಲೇ ತಾಯಿ ವರವನ್ನು ಕೊಡ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹಲವಾರು ಕಡೆ ನಿಮಿಷಾಂಬಾ ದೇವಾಲಯಗಳು ಇರುವಂಥದ್ದು. ಅದರಲ್ಲಿ ಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತೀ ದೇವಿಗೆ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತೆ. ತಾವು ಕೂಡ ನಿಮ್ಮ ಆಸುಪಾಸಿನಲ್ಲಿ ನಿಮಿಷಾಂಬಾ ದೇವಾಲಯ ಏನಾದರೂ ಇದ್ದರೆ, ಅಥವಾ ವಾಸವಾಂಬಾ ದೇವಾಲಯ, ಕನ್ನಿಕಾ ಪರಮೇಶ್ವರಿ ದೇವಾಲಯ ಅಥವಾ ವಾಸವಿ ದೇವಾಲಯ ಏನಾದರೂ ಇದ್ದರೆ ಅಲ್ಲಿ ತಾಯಿಯ ದರ್ಶನ ಮಾಡಿ ಬನ್ನಿ. ಈ ದಿನ ನಿಮ್ಮ ಮನದ ಬಯಕೆಗಳು ಈಡೇರುತ್ತೆ. ಹಾಗೆ ಜೀವನವನ್ನು ಎದುರಿಸುವಂಥ ಒಂದು ಆತ್ಮವಿಶ್ವಾಸವನ್ನು ತಾಯಿ ನಮ್ಮಲ್ಲಿ ಮೂಡಿಸ್ತಾಳೆ ಅನ್ನುವಂಥ ನಂಬಿಕೆ ಇರೋದರಿಂದ ಈ ದಿನ ತಾಯಿಯ ಸ್ಮರಣೆ ಮಾಡಿ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಚಿತ್ರವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಬಂದ ಫಲವನ್ನೇ ಈ ದಿನ ಸ್ವೀಕರಿಸಬೇಕು, ಅದರಲ್ಲೇ ತೃಪ್ತಿಯನ್ನು ಪಡಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಈ ದಿನ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸು ನಡೆಯಲ್ಲ, ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಹಣಕಾಸಿನ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಅಥವಾ ನಿಮ್ಮ ಒಂದು ಪ್ರಯತ್ನದಲ್ಲಿ ಈ ದಿನ ಸಾಕಷ್ಟು ಸವಾಲುಗಳು ಎದುರಾಗುವಂಥದ್ದು ಇದೆ. ಚಾಲೆಂಜಸ್ ತುಂಬ ಇರುತ್ತೆ. ಅದನ್ನು ಈ ದಿನ ನೀವು ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಆತ್ಮವಿಶ್ವಾಸ ಇರಲಿ. ಹಾಗೆ ಕೆಲವು ಅನುಭವಸ್ಥರ ಮಾರ್ಗದರ್ಶನದಿಂದ ಕೆಲವು ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಈ ಭೂ ಸಂಬಂಧಿತವಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಬೆಲೆ ಬಾಳುವಂಥ ವಸ್ತುಗಳನ್ನಾಗಲಿ ಅಥವಾ ಈ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥ ಒಂದು ಪ್ರಸಂಗದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಪ್ರಯತ್ನವನ್ನು ಮಾಡಿ, ಯಾವುದೇ ಚಟುವಟಿಕೆಯನ್ನು ಮಾಡಿ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ಸಿಕ್ಕಲ್ಲ. ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ಬೋದು. ಹಾಗೆ ನೀವು ನಿರೀಕ್ಷೆ ಮಾಡಿದಂಥ ಸಹಾಯ ಕೂಡ ನಿಮ್ಮ ಬಂಧು ಬಾಂಧವರಿಂದ ಸಕಾಲಕ್ಕೆ ಬರಲ್ಲ. ಇದು ಕೂಡ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥ ದಿನ ಇದು. ಹಾಗಾಗಿ ಈ ದಿನ ಮಾತೆಯನ್ನು, ತಾಯಿಯನ್ನು, ನಿಮಿಷಾಂಬಾಳನ್ನು ಹಾಗೆ ವಾಸವಾಂಬಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಶಿವಪಾರ್ವತಿಯರ ದರ್ಶನ ಮಾಡಿ ಬನ್ನಿ. ಈ ದಿನ ಅತ್ಯುತ್ತಮ ಫಲಗಳು ನಿಮಗೆ ಸಿಕ್ಕಲಿಕ್ಕೆ ಆರಂಭ ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರು ಕೂಡ ಈ ದಿನ ಕೆಲವೊಂದು ವಿಚಾರಗಳನ್ನು ಪೂರ್ತಿ ಗ್ರಹಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಅರ್ಧಂಬರ್ಧ ತಿಳುವಳಿಕೆ ಏನಿದೆ ಅದು ತುಂಬ ಅಪಾಯಕಾರಿಯಾಗಿರುವಂಥದ್ದು, ತುಂಬ ಡೇಂಜರಸ್ ಅದು. ಆದ್ದರಿಂದಲೇ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಬರುವಂಥ ವಿದ್ಯಮಾನಗಳೇನಿದೆ ಅದರ ಪೂರ್ಣ ಪರಿಚಯವನ್ನು ಮಾಡಿಕೊಳ್ಳಿ. ಅದರ ಒಂದು ಉದ್ದ ಆಳ ಅಗಲಗಳನ್ನು ಕಂಡುಹಿಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಕಣ್ಣು ಮುಚ್ಚಿಕೊಂಡು ಕೆಲವೊಂದು ವಿಚಾರಗಳನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ಹೊಸಬರನ್ನು, ತೀರಾ ಇತ್ತೀಚೆಗೆ ಪರಿಚಯ ಆದಂಥವರನ್ನು ನಂಬಿ ಮೋಸ ಹೋಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನೀವು ಕ್ರಮಿಸುವಂತಹ ದಾರಿ ಏನಾದರೂ ಹೊಸದಾಗಿದ್ದರೆ ತುಂಬ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಆತ್ಮವಿಶ್ವಾಸದಲ್ಲಾಗಲಿ ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಗ್ಗೆ ನಿಮಗೆ ಒಂದು ನಂಬಿಕೆ ಏನಿದೆ ಅದರ ಮಟ್ಟ ಕಡಿಮೆ ಇರುತ್ತೆ. ಆದ್ದರಿಂದಲೇ ಕೆಲಸಗಳನ್ನು ಉತ್ಸಾಹದಿಂದ ಆರಂಭ ಮಾಡಲಿಕ್ಕಾಗಲ್ಲ. ಆರಂಭ ಮಾಡಿದ್ರೂ ಅದು ಒಳ್ಳೆಯ ಫಲವನ್ನು ಕೊಡುತ್ತೋ ಇಲ್ವೋ ಅನ್ನುವಂಥ ಅನುಮಾನದಲ್ಲೇ ಕಾರ್ಯ ಆರಂಭ ಆಗುತ್ತೆ. ಇದು ಕೂಡ ಈ ಕಾರ್ಯದ ಸೋಲಿಗೆ ಕಾರಣವಾಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಒಂದು ನಡತೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ. ಹಾಗೆ ನಿಮ್ಮ ಆಲೋಚನೆಗಳೇನಿದೆ ಅಥವಾ ನೀವು ಚಿಂತೆ ಮಾಡುವಂತಹ ಒಂದು ವಿಚಾರಗಳು ಅದು ಧನಾತ್ಮಕವಾಗಿರಲಿ. ಯಾವುದೂ ಕೂಡ ಋಣಾತ್ಮಕವಾಗಿ ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಈ ದಿನ ಬಹಳ ಬೇಗ ಅಂಥ ಒಂದು ವಿಚಾರಗಳು ಮನಸ್ಸಿಗೆ ಬರುತ್ತೆ. ಆದಷ್ಟು ಅದನ್ನು ಪಕ್ಕಕ್ಕಿಟ್ಟು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ಪರಿಸ್ಥಿತಿ, ವ್ಯಾಪಾರ ವ್ಯವಹಾರಗಳು ಅಷ್ಟೇನೂ ಆಶಾದಾಯಕವಾಗಿಲ್ಲ. ಇದ್ದುದರಲ್ಲೇ ತೃಪ್ತಿ ಪಡಬೇಕಾಗತ್ತೆ. ಆದ್ದರಿಂದಲೇ ಹಣವನ್ನಾಗಲಿ ಸಂಪನ್ಮೂಲಗಳನ್ನಾಗಲಿ ಮಿತವಾಗಿ ಬಳಸುವಂಥದ್ದನ್ನು ರೂಢಿಸ್ಕೊಳ್ಳಿ. ಇನ್ನು
ಈ ದಿನ ಒಂದು ಶುಭ ಸಮಾಚಾರವನ್ನು ಕೇಳುವಂಥದ್ದು, ಹಾಗೆ ಬಂಧುಗಳಿಂದ ಮಿತ್ರರಿಂದ ಒಳ್ಳೆಯ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿರುವಂಥ ದಿನದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಾರ್ಯ ಸಫಲತೆ ಉಂಟಾಗುವಂಥ ದಿನ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿ, ಯಾವುದೇ ಚಟುವಟಿಕೆಗಳಿಗೆ ಕೈ ಹಾಕಿ ಅದರಲ್ಲಿ ಮನಸ್ಸಿಗೆ ಸಮಾಧಾನ ತರುವಂಥ ಬೆಳವಣಿಗೆಗಳು ಆಗತ್ತೆ. ಏನೋ ಒಂದು ಕಡೆ ತೃಪ್ತಿ ಇದೆ, ನಿಮಗೆ ಕೆಲಸ ಮಾಡಿದಂಥ ಒಂದು ಧನ್ಯತಾ ಭಾವ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಹಾಗೆ ಈ ದಿನ ಬೇರೆಯವರ ವಿಚಾರಕ್ಕೆ ಬೇರೆಯವರು ಹೊಗಳುವಂಥದ್ದಾಗಲಿ, ಬೇರೆಯವರು ಅವರ ಸ್ವಾರ್ಥಕ್ಕೆ ದಾರಿ ತೋರಿಸುವಂಥ ಒಂದು ಪ್ರಯತ್ನದಲ್ಲಾಗಲಿ ಸ್ವಲ್ಪ ವಿಚಾರ ಮಾಡಬೇಕು. ಅಂದರೆ ನಿಮ್ಮ ಒಂದು ಅನುಭವವನ್ನು ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಕುರುಡು ನಂಬಿಕೆಯಿಂದ ಕೆಲವರನ್ನು ಫಾಲೋ ಮಾಡುವಂಥದ್ದಾಗಲಿ, ಕೆಲವರು ಹೇಳುವಂಥ ಕೆಲಸಗಳನ್ನು ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ನಿಮಗೆ ಯಾವುದು ಸರಿ ಅನಿಸುತ್ತೆ, ಯಾವುದು ನಿಮ್ಮ ಅನುಭವದಲ್ಲಿ ನಿಮಗೆ ಅನುಕೂಲವನ್ನು ತರುತ್ತೆ ಅಂಥ ಕೆಲಸಗಳನ್ನೇ ಈ ದಿನ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಸ್ನೇಹಿತರ ಆಯ್ಕೆ ಕೂಡ ಉತ್ತಮವಾಗಿರಬೇಕು. ಈ ದಿನ ಸ್ನೇಹಿತರಿಂದ ಸ್ವಲ್ಪ ಅವಮಾನಗಳು ಉಂಟಾಗುವಂಥದ್ದು, ಹಾಗೆ ವೆಚ್ಚಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಸ್ನೇಹಿತರ ಆಯ್ಕೆಯಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಕಾನೂನು ಕಟ್ಟಳೆಗಳ ವಿಚಾರ ನಿಮಗೆ ಫೇವರಬಲ್ ಆಗಿರುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳನ್ನು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಮಾಡುವಂಥವ್ರಿಗೆ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನ ಅನಾವಶ್ಯಕವಾದಂಥ ವಾದ ವಿವಾದಗಳೇನಾದರೂ ಉಂಟಾಗ್ತಾ ಇದ್ದರೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಎಲ್ಲೂ ಕೂಡ ಈ ಆರ್ಗ್ಯುಮೆಂಟ್ಗೆ ಈ ದಿನ ಹೋಗಬೇಡಿ. ಹಾಗೆ ಕುಟುಂಬ ಸದಸ್ಯರ ಬಗ್ಗೆ, ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಬಗ್ಗೆ ಈ ದಿನ ಕಾಳಜಿ ವಹಿಸಬೇಕಾಗತ್ತೆ. ಅವರಿಗಾಗಿ ಸ್ವಲ್ಪ ಓಡಾಟ, ಸ್ವಲ್ಪ ಖರ್ಚು ವೆಚ್ಚಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ವ ಇಚ್ಛೆಯಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳೇನಿದೆ ಅದು ತುಂಬ ಯಶಸ್ಸನ್ನು ತರುತ್ತೆ. ಅದರ ಪೂರ್ಣ ಫಲ ನಿಮಗೆ ಸಂತೋಷವನ್ನು ಕೂಡ ತರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಯಶಸ್ಸಿದೆ, ಆದರೆ ಅದನ್ನು ಸರಿ ದಾರಿಯಲ್ಲಿ ಮುಂದುವರಿಸಬೇಕು, ಪಾಸಿಟಿವ್ ಆಗೇ ಇರಬೇಕು, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮನಸ್ಸಿಗೆ ಸ್ವಲ್ಪ ಒತ್ತಡ ಇರುವಂಥ ದಿನ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಅಲ್ಲಿ ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಗೊಂದಲ ಗೋಜಲು ಇರುವಂತಹ ಸಂದರ್ಭದಲ್ಲೇ ಕೆಲಸಗಳು ಆರಂಭ ಆಗಿಬಿಡುತ್ತೆ. ಆತುರಕ್ಕೆ ಕೆಲಸಗಳನ್ನು ಮುಂದುವರಿಸೋಕ್ಕೆ ಹೋಗ್ತೀರಿ, ಅಲ್ಲಿ ಸ್ವಲ್ಪ ಎಡವಟ್ಟಾಗತ್ತೆ. ಹಾಗಾಗಿ ಈ ದಿನ ತುಂಬ ತಾಳ್ಮೆಯಿಂದ ಇದ್ದಾಗ ಮಾತ್ರ ಕೆಲಸಗಳು ಆರಂಭ ಮಾಡಿ. ಅದಕ್ಕೆ ಮೊದಲು 1-2 ಸುತ್ತು ಯೋಚನೆ ಮಾಡಿ, ಸಂಬಂಧಪಟ್ಟವರ ಜೊತೆ ಮಾತುಕತೆ ನಡೆಸಿ, ಅವರ ಅಭಿಪ್ರಾಯ ಕೇಳ್ಕೊಳ್ಳಿ, ಅವರ ಸಲಹೆಯನ್ನು ಪಡ್ಕೊಳ್ಳಿ. ಅದರಂತೆ ಮುಂದುವರೆದ್ರೆ ನಿಮ್ಮ ಕೆಲಸ ಯಶಸ್ವಿಯಾಗುತ್ತೆ. ಏಕಾಏಕಿ ನೀವೊಬ್ಬರೇ ಆಲೋಚನೆ ಮಾಡಿ ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳಿಂದ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಇನ್ನು ಈ ದಿನ ಲೇವಾದೇವಿ ವ್ಯವಹಾರ ಮಾಡುವಂಥದ್ದಾಗಲಿ ಅಥವಾ ಕುಟುಂಬಸ್ಥರೇ ನಡೆಸುವಂತಹ ಕೆಲವೊಂದು ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ನಷ್ಟಗಳು ಉಂಟಾಗುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ನೀವು ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಬರ್ಬೋದು. ಹಾಗೆ ನಿಮ್ಮ ಕೌಟುಂಬಿಕ ಜೀವನದ ಸಮತೋಲನ ಏನಿದೆ ಇವೆರಡನ್ನೂ ಕೂಡ ತುಂಬ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಗುರಿ ಸಾಧನೆಯ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು ಕೂಡ ಇದೆ. ಯಾರು ಹೇಳಿದ್ದು ಸರಿ ಯಾರದ್ದು ತಪ್ಪು ಅನ್ನುವಂಥ ಜಿಜ್ಞಾಸೆ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಹೊಸ ವ್ಯವಹಾರವನ್ನು ಆರಂಭ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಬೇಕಾಗುತ್ತೆ. ಎಷ್ಟೋ ವೇಳೆ ಬೇರೆಯವರನ್ನು ಫಾಲೋ ಮಾಡುವಂಥದ್ದು, ಬೇರೆಯವರು ಹೇಳಿದ ವಿಚಾರಗಳೇ ಸತ್ಯ ಅಂತ ಹೇಳಿ ನಂಬುವಂಥದ್ದು ಕೂಡ ಇದೆ. ಹಾಗೆ ಈ ಕುಟುಂಬಸ್ಥರು ಹೇಳುವಂಥ ಸಲಹೆಗಳನ್ನು ಈ ದಿನ ತಿರಸ್ಕರಿಸುವಂಥ ಮನಸ್ಸಾಗತ್ತೆ. ಹಾಗಾಗಿ ಕುಟುಂಬಕ್ಕಿಂತ ಹೊರಗಿನವರ ಆಶ್ರಯವೇ ಈ ದಿನ ಜಾಸ್ತಿ ಆಗುತ್ತೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ಒಂದು ಮೂದಲಿಕೆಯ ಮಾತು ನಿಮಗೆ ಬಂದರೂ ಬರಬಹುದು, ಜಾಗ್ರತೆ. ಆದಷ್ಟು ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ
ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ನೀವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೊರಟರೂ ಕೂಡ ಅಲ್ಲಿ ಒಂದು ವಿಶೇಷತೆ ಕಾಣ್ತೀರಿ, ಅಲ್ಲಿ ಒಂದು ಯೂನಿಕ್ ಆಗಿರುವಂತಹ ಒಂದು ಸನ್ನಿವೇಶ ನಿಮಗಾಗಿ ಉದ್ಭವ ಆಗುತ್ತೆ. ಹಾಗಾಗಿ ನಿಮ್ಮ ಗುರಿ ಸಾಧನೆಗೆ ಪಟ್ಟು ಹಿಡಿದು ಸಾಗುವಂತಹ ಒಂದು ಸಂದರ್ಭ ಇದು. ಸ್ವಲ್ಪ ಹಠದ ಸ್ವಭಾವದಿಂದಲೇ ಕೆಲಸಗಳು ಮುಂದುವರಿಯುತ್ತೆ. ಹಾಗೆ ಈ ದಿನ ಹೊಸ ಹೊಸ ಜವಾಬ್ದಾರಿಗಳು ಬರುವಂತಹ ಸಂದರ್ಭದಲ್ಲಿ ತುಂಬ ಉತ್ಸಾಹದಿಂದ ಆ ಕೆಲಸಗಳನ್ನು ಮಾಡ್ತೀರಿ. ಹಾಗಾಗಿ ನಿಮ್ಮ ಎನರ್ಜಿ ಲೆವೆಲ್ ಈ ದಿನ ತುಂಬ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಒಂದು ಸ್ವಪ್ರಯತ್ನದಿಂದ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ, ಅದಕ್ಕೆ ಒಂದು ಒಳ್ಳೆಯ ಶೇಪನ್ನು ಕೊಡಲಿಕ್ಕೆ ಅವಕಾಶಗಳು ಸಿಕ್ಕುವಂಥ ದಿನ ಇದು. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ನಿಮಗೆ ಬೇಕಾದಂತಹ ಕೆಲವೊಂದು ಸಂಪನ್ಮೂಲಗಳಾಗಲಿ, ಕೊಡಬೇಕಾದಂಥವರು ಬಾಕಿ ಹಣವನ್ನು ಕೊಡುವಂಥದ್ದಾಗಲಿ, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಸಹಾಯವನ್ನು ನಿರೀಕ್ಷೆ ಮಾಡುವಂಥದ್ದಾಗಲಿ ಈ ದಿನ ನಿಮಗೆ ಬಹಳ ಬೇಗ ಒದಗಿ ಬರುತ್ತೆ. ಅಂದರೆ ನಿಮ್ಮ ನಿರೀಕ್ಷೆಯಂತೆ ಈ ದಿನದ ಸನ್ನಿವೇಶಗಳು ಇರುತ್ತೆ, ನೀವು ಅಂದುಕೊಂಡಂತೆ ಕೆಲಸಗಳಾಗತ್ತೆ. ಹಾಗೆ ಸ್ನೇಹಿತರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ ಈ ದಿನ ತುಂಬ ಸಂತೋಷದಿಂದ ಇರುವಂಥ ಸಂದರ್ಭ ಕೂಡ ಇದೆ. ಆ ಸಂತೋಷದಲ್ಲೇ ಮಿತಿಮೀರಿ ಖರ್ಚಾಗುವಂಥದ್ದು ಇದೆ. ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಸ್ತ್ರೀ ವರ್ಗದವರಿಂದ ಈ ದಿನ ಉಂಟಾಗುವಂಥ ಕೆಲವೊಂದು ತೊಂದರೆಗಳು, ಕೆಲವೊಂದು ಅನಾನುಕೂಲತೆಗಳು, ಅದಕ್ಕೆ ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿ ಈ ದಿನ ಈ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಯಾವುದೇ ವ್ಯವಹಾರಗಳನ್ನು ಈ ದಿನ ಮುಚ್ಚು ಮರೆ ಅಂದರೆ ರಹಸ್ಯವಾಗಿ ಮಾಡುವಂಥ ಒಂದು ವಿಚಾರ ಏನಾದರೂ ಮನಸ್ಸಿಗೆ ಬಂದರೆ ಅದನ್ನು ಮಾಡಬೇಡಿ, ಒಳ್ಳೆಯದಾಗಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವಪಾರ್ವತಿಯರನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ವೇದನೆ ಇರುವಂಥದ್ದು, ಹೇಳಿಕೊಳ್ಳಲಾಗದಂತಹ ಒಂದು ಸಂಕಟ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಅಂದರೆ ಕೆಲವೊಂದು ವಿಚಾರಗಳನ್ನು ಎಲ್ಲಿಯೂ ಕೂಡ ಚರ್ಚೆ ಮಾಡಲಿಕ್ಕೆ ಆಗಲ್ಲ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಇಲ್ಲ. ಹಾಗೆ ನಿಮಗೆ ಬೇಕಾದಂಥ ಕಾನ್ಫಿಡೆನ್ಷಿಯಲ್ ಆಗಿರುವಂಥ ವ್ಯಕ್ತಿ ಕೂಡ ಈ ದಿನ ನಿಮಗೆ ಸಿಕ್ಕಲ್ಲ. ಅಂಥ ಒಂದು ಒದ್ದಾಟದಲ್ಲಿ ಈ ದಿನ ನೀವು ಇರಬೇಕಾಗತ್ತೆ. ನಿಮ್ಮ ನೋವನ್ನು, ನಿಮ್ಮ ಸಮಸ್ಯೆಯನ್ನು ನೀವೇ ಮನಸ್ಸಿನಲ್ಲೇ ನುಂಗಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಈ ದಿನ ಬರುವಂಥದ್ದು. ಆದರೆ ಈ ದಿನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಉತ್ತರ ಅನ್ನುವಂಥ ಭ್ರಮೆ ಬೇಡ. ಏಕೆಂದರೆ ಹಣವನ್ನು ಹೊರತಾಗಿಯೂ ಕೂಡ ನೀವು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆದರೆ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಬೇಕು. ಹಾಗಾಗಿನೇ ನಿಮ್ಮ ಬಂಧುಗಳಾಗಲಿ, ಗುರು ಹಿರಿಯರಾಗಲಿ ನಿಮ್ಮ ಸಹಾಯಕ್ಕೆ ಈ ದಿನ ಬರ್ತಾರೆ. ಆದರೆ ಅವರು ಬರೋದಕ್ಕಿಂತ ನೀವೇ ಅವರನ್ನು ಹುಡುಕಿಕೊಂಡು ಹೋಗುವಂಥದ್ದು ಉತ್ತಮ. ಇನ್ನು ಈ ದಿನಕ್ಕೆ ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಮಾತಿನ ಚಕಮಕಿ ನಡೆಯುವಂಥದ್ದು ಇರುತ್ತೆ. ಸ್ವಲ್ಪ ಸೌಜನ್ಯದ ವರ್ತನೆಯನ್ನು ತೋರಿಸಬೇಕು. ಹಾಗೆ ನೀವು ಯಾರಿಗಾದರೂ ಯಾವುದೇ ವಿಚಾರದಲ್ಲಿ ಭರವಸೆಯನ್ನು ಕೊಟ್ಟಿದ್ದರೆ, ಪ್ರಾಮಿಸ್ ಮಾಡಿದರೆ, ಇಂಥದ್ದನ್ನು ಮಾಡ್ತೇನೆ ಅಂತ ಹೇಳಿ ಅವರಿಗೇನಾದರೂ ಮಾತು ಕೊಟ್ಟಿದ್ದರೆ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ನಿಮ್ಮ ಒಂದು ವಿಶೇಷವಾದಂಥ ವರ್ಚಸ್ಸನ್ನು ನೀವು ಕಾಯ್ದುಕೊಳ್ಳಲಿಕ್ಕೆ ನಿಮ್ಮ ಮಾತನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ಮನೆಯಲ್ಲಿ ಇರುವಂಥ ಮಕ್ಕಳಾಗಲಿ ಅಥವಾ ನಿಮಗಿಂತ ಕಿರಿಯರಾದವರ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಇಲ್ಲಿ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಒಂದು ಜವಾಬ್ದಾರಿಯುತವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಆ ತೀರ್ಮಾನ ನೀವೊಬ್ಬರೇ ಕೈಗೊಳ್ಳೋದ್ರಿಂದ ಅದಕ್ಕೆ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಹೆಚ್ಚು ಬೀಳುವಂಥ ಸಾಧ್ಯತೆ ಇದೆ. ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಆದರೆ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ
ಈ ದಿನ ತುಂಬ ಆತ್ಮವಿಶ್ವಾಸ ಇರುವಂತಹ ದಿನ. ನೀವು ನಿಮ್ಮ ಬಂಧುಗಳಿಂದ, ಸ್ನೇಹಿತರಿಂದ ವಿಶೇಷವಾದಂಥ ಸಹಕಾರಗಳನ್ನು ಪಡ್ಕೊಳ್ಳುವಂಥ ದಿನ. ನಿಮಗೆ ಬೇಕಾದಂತಹ ಒಂದು ಮೂಲಭೂತ ಸೌಲಭ್ಯಗಳನ್ನಾಗಲಿ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾರು ಯಾವ ರೀತಿಯಲ್ಲಿ ಸಹಕರಿಸಬೇಕು ಅನ್ನುವಂಥ ವಿಚಾರದಲ್ಲಾಗಲಿ ಬಹಳ ಸ್ಪಷ್ಟತೆಯಿಂದ ಕೂಡಿರ್ತೀರಿ. ತುಂಬ ಕ್ಲಾರಿಟಿ ಇದೆ. ಯಾರಿಂದ ಯಾವ ಅನುಕೂಲ ಆಗುತ್ತೆ, ಯಾರಿಂದ ಯಾವ ಅನಾನುಕೂಲತೆಗಳು ಉಂಟಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ವರ್ತಕರಿಗೆ, ದಳ್ಳಾಳಿಗಳಿಗೆ, ಹಾಗೆ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲ ಇದೆ. ಲಾಭಾಂಶ ಕೈ ತುಂಬ ಇಲ್ಲದೆ ಇದ್ದರೂ ಕೂಡ ವ್ಯಾಪಾರ ಪ್ರಗತಿದಾಯಕವಾಗಿರುತ್ತೆ, ಸ್ಥಿರವಾಗಿರುತ್ತೆ. ಹಾಗೆ ಈ ದಿನ ಜೀವನದಲ್ಲಿ ಒಂದು ಒಳ್ಳೆಯ ನಿರ್ಣಯವನ್ನು ಕೈಗೊಳ್ಳುವಂಥ ಸಂದರ್ಭ. ಅದು ಸಂಬಂಧದ ವಿಚಾರ, ವಿವಾಹದ ವಿಚಾರ ಅಥವಾ ಈ ಸ್ಥಿರಾಸ್ತಿಗಳನ್ನು, ಚರಾಸ್ತಿಗಳನ್ನು ಮಾಡುವಂಥ ವಿಚಾರ. ಇದರಲ್ಲಿ ಈ ದಿನ ಕುಟುಂಬಸ್ಥರಿಗಾಗಿ ನೀವು ಇರ್ತೀರಿ. ಕುಟುಂಬಸ್ಥರ ಬೆಂಬಲವನ್ನು ಈ ದಿನ ನೀವು ಪಡ್ಕೊಳ್ಳುವಂಥದ್ದು ಕೂಡ ಇದೆ ಈ ದಿನದಲ್ಲಿ. ಒಟ್ಟಾರೆ ಈ ಆಸ್ತಿಯ ವಿಚಾರ ಏನಿದೆ ಅದು ತುಂಬ ಚೆನ್ನಾಗಿ ಈ ದಿನ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಯೋಜನೆಗಳು, ಯೋಚನೆಗಳು, ನಿಮ್ಮ ಮಾತುಗಾರಿಕೆ, ನಿಮ್ಮ ಅಭಿಪ್ರಾಯ ಅದು ನಿಮ್ಮ ಸಂಗಾತಿಗೆ ತುಂಬ ಇಷ್ಟ ಆಗುತ್ತೆ. ಏಕೆಂದರೆ ಈ ದಿನ ನೀವು ಕ್ರಮವರಿತು ಮಾತಾಡ್ತೀರಿ. ಹಾಗೆ ಮುಂದಾಲೋಚನೆಯಿಂದ ವರ್ತನೆ ಮಾಡುವಂಥದ್ದು, ತುಂಬ ಪ್ರಾಕ್ಟಿಕಲ್ ಆಗಿರುವಂತಹ ಸಂದರ್ಭಗಳಿದೆ. ಇದರಿಂದ ಈ ದಿನ ನಿಮ್ಮ ವರ್ಚಸ್ಸು, ನಿಮ್ಮ ಸ್ಥಾನಮಾನ ಹೆಚ್ಚಳ ಆಗುವಂಥದ್ದು ಕೂಡ ಇದೆ. ಆದರೆ ಈ ವೈವಾಹಿಕ ಜೀವನದಲ್ಲಿ ಬಂದಿರುವಂಥ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ ಈ ದಿನ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿ. ಶಾಶ್ವತವಾದ ಪರಿಹಾರ ಬೇಕು. ಆದ್ದರಿಂದ ಈ ತಾತ್ಕಾಲಿಕಕ್ಕೆ ಹೋಗಬೇಡಿ. ಯಾವುದೇ ಒಂದು ಪರಿಹಾರ ಬಂದರೂ ಅದು ಶಾಶ್ವತ ಅನ್ನುವಂಥದ್ದರ ಕಡೆಗೆ ನಿಮ್ಮ ಮನಸ್ಸಿರಲಿ. ನಿಮ್ಮ ಮನೆ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ವಿಶೇಷವಾಗಿ ದುರ್ಗಾ ಸ್ತುತಿ ಬಹಳ ಮುಖ್ಯ ಈ ದಿನದಲ್ಲಿ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನಾನುಕೂಲತೆ, ಅನಿಶ್ಚಿತತೆ ಇದರ ನೆರಳಿನಲ್ಲೇ ಒಂದು ಅನುಕೂಲತೆಗಳು ಉಂಟಾಗುವಂಥ ಸಂದರ್ಭ ಇದೆ. ಯಾವುದೇ ಒಂದು ಫಲಿತಾಂಶ ನಿಮ್ಮ ಪ್ರಯತ್ನದಿಂದ ಬಂದರೂ ಕೂಡ ಅದರಲ್ಲಿ ಏನೋ ಒಂದು ಅನುಕೂಲ ನಿಮಗಾಗಿ ಕಾದಿದೆ. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗಬಹುದು. ಎಲ್ಲ ಒಂದು ಕಡೆ ಒತ್ತಡದಿಂದ ಜೀವನ ನಡೆಸ್ತಾ ಇದ್ದೇನೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರ್ತಾ ಇರ್ಬೋದು. ಏಕೆಂದರೆ ನಿಮ್ಮ ಸುತ್ತಮುತ್ತಲು ಇರುವಂಥವರೆಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ನಡೀತಾ ಇದ್ದಾರೆ. ನಿಮಗೆ ಯಾರೂ ಸಹಾಯಕರಿಲ್ಲ, ನಾನು ಒಬ್ಬಂಟಿ ಅನ್ನುವಂಥ ಒಂದು ಮನಸ್ಥಿತಿ ಈ ದಿನ ಬರಬಹುದು. ಆದರೆ ಭಗವಂತ ನಿಮ್ಮ ಪಾಲಿಗಿದ್ದಾನೆ, ಭಗವಂತ ನಿಮ್ಮನ್ನು ಮುನ್ನಡೆಸ್ತಾನೆ, ಭಗವಂತನ ಅನುಗ್ರಹ ಇದೆ. ಹಾಗಾಗಿನೇ ನಿಮಗೆ ಆತ್ಮವಿಶ್ವಾಸ ಬರಬೇಕು ಅಂದರೆ ಈ ದಿನ ಇಂಥ ಒಂದು ವಿಚಾರಗಳಿಂದಲೇ. ಹಾಗಾಗಿ ಈ ಧಾರ್ಮಿಕ ವಿಚಾರವಾಗಲಿ, ಧರ್ಮದ ವಿಚಾರದಲ್ಲಾಗಲಿ ಈ ದಿನ ಸ್ವಲ್ಪ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಈ ದಿನ ದಾಖಲೆ ಪತ್ರಗಳ ಬಗ್ಗೆ ಆಗಲಿ, ಹಣಕಾಸಿನ ವ್ಯವಹಾರದಲ್ಲಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಈ ವ್ಯವಹಾರದಲ್ಲಿ ಹಾಕುವಂಥ ಬಂಡವಾಳಗಳು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಫಲ ಏನೋ ಚೆನ್ನಾಗಿ ಬರ್ತಾ ಇದೆ, ಆದರೆ ಆ ಫಲ ಬಂದಂತಹ ಗುಂಗಿನಲ್ಲೇ ಮೈ ಮರಿಬೇಡಿ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಉತ್ಸಾಹಕ್ಕೆ ತಣ್ಣೀರೆರಿಸುವಂಥ ಹಿತಶತ್ರುಗಳು ಕೂಡ ನಿಮ್ಮ ಸುತ್ತಮುತ್ತ ಇರ್ತಾರೆ. ಸ್ವಲ್ಪ ಜಾಗ್ರತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಜ್ಞಾಪಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಂದು ಗಲಿಬಿಲಿ ಉಂಟಾಗುವಂಥದ್ದು ಕೂಡ ಇದೆ. ಏಕೆಂದರೆ ಅವರಿಂದ ಆಗಿರುವಂಥ ತೊಂದರೆ, ಅವಮಾನ ಅದು ಪದೇ ಪದೇ ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಆದರೆ ಈ ದಿನ ಅಂಥದ್ದನ್ನು ಸ್ವಲ್ಪ ಮರೆತು ನೀವು ಮುನ್ನಡಿಬೇಕು. ಏಕೆಂದರೆ ಯಾರು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಅಂಥವರ ಎದುರೇ ನೀವು ಸಾಧಿಸಿ ತೋರಿಸ್ಬೇಕು. ಹಾಗಾಗಿ ಎಲ್ಲಿ ಕಳ್ಕೊಂಡ್ರೋ ಅಲ್ಲೇ ಹುಡುಕಬೇಕು, ಅಲ್ಲೇ ಪಡ್ಕೊಳ್ಬೇಕು. ಹಾಗಾಗಿ ಅಂಥ ಒಂದು ಪ್ರಯತ್ನದಲ್ಲಿ ಈ ದಿನ ನೀವು ಇರುವಂಥ ಅನಿವಾರ್ಯತೆ ಇದೆ. ಹಾಗೆ ಕೆಲವೊಂದು ವಿಚಾರಗಳನ್ನು ಈ ದಿನ ಒತ್ತಡಕ್ಕೆ ಮಾಡ್ತೀರಿ, ದಾಕ್ಷಿಣ್ಯಕ್ಕೆ ಒಳಗಾಗಿ ಮಾಡಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ಆದರೆ ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಿಮ್ಮ ಸೇಫ್ಟಿ ಬಹಳ ಮುಖ್ಯ, ನಿಮ್ಮ ಒಂದು ಗೌರವ ಬಹಳ ಮುಖ್ಯ. ಇದನ್ನು ಹೊರತಾಗಿ ಯಾವುದೇ ಕೆಲಸಗಳು ಬಂದರೆ ಅದನ್ನು ತಿರಸ್ಕರಿಸುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು
ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ದೇವಿಯನ್ನು ಸ್ಮರಣೆ ಮಾಡ್ತಾಯಿರಿ. ಚಾಮುಂಡೇಶ್ವರಿಯನ್ನು ಈ ದಿನ ಸ್ಮರಣೆ ಮಾಡಿ ನಿಮಿಷಾಂಬಾಳನ್ನು ಜ್ಞಾಪಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏನನ್ನೋ ನೋಡಿ ಎಲ್ಲ ಒಂದು ಕಡೆ ಈ ನಿರ್ಣಯದಲ್ಲಿ ತಪ್ಪಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಅಂದರೆ ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಈ ದಿನ ಅಷ್ಟೊಂದು ಸರಿ ಇರಲ್ಲ. ಹಾಗೆ ನಿಮ್ಮ ಒಂದು ವರ್ತನೆಯಿಂದ ನಿಮಗೆ ಬೇಸರ ಉಂಟಾಗುವಂಥದ್ದು, ಅದು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥದ್ದು ಆಗುತ್ತೆ. ಹಾಗಾಗಿ ದಿನದ ಆರಂಭದಿಂದಲೇ ಕೆಲಸಗಳನ್ನು ಪ್ರಾರಂಭ ಮಾಡುವಂಥ ಸಮಯದಿಂದಲೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನೀವು ಬೇರೆಯವರನ್ನು ಅವಲಂಬನೆ ಮಾಡುವಂಥದ್ದು, ಬೇರೆಯವರನ್ನು ಆಶ್ರಯಿಸುವಂಥದ್ದು ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳ ಒಂದು ಓಟಕ್ಕೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಈ ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವೈವಾಹಿಕ ಜೀವನದಲ್ಲಿ ಈ ದಿನ ಬರುವಂಥ ಭಿನ್ನಾಭಿಪ್ರಾಯಗಳು ಮನಸ್ಸಿನ ಶಾಂತಿಯನ್ನು ಕೆಡಿಸತ್ತೆ. ಹಾಗಾಗಿ ಈ ದಿನ ನೀವು ಯೋಚನೆ ಮಾಡೋದಕ್ಕಿಂತ ಹೆಚ್ಚು ಯೋಚನೆ ಮಾಡೋವಂಥದ್ದು, ಇದರಿಂದ ಮನಸ್ಸಿಗೆ ಒತ್ತಡ ಉಂಟಾಗುವಂಥದ್ದು ಕೂಡ ಇರುತ್ತೆ. ಕೆಲವೊಮ್ಮೆ ನೀವು ಅಂದುಕೊಂಡಂತಹ ಪರಿಸ್ಥಿತಿಯೇ ಇರಲ್ಲ. ಏಕೆಂದರೆ ನೀವು ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಯಾವುದೋ ಒಂದು ಸನ್ನಿವೇಶದ ಒಂದು ಭಾಗವನ್ನು ನೋಡಿ ತೀರ್ಮಾನವನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ತೀರ್ಮಾನಗಳಾಗಲಿ ನಿಮ್ಮ ಆಲೋಚನೆಗಳಾಗಲಿ ಪ್ರಾಕ್ಟಿಕಲ್ಲಾಗಿ ಇರಲ್ಲ. ಈ ದಿನ ನಿಮಗೆ ಸರಿ ಅನ್ನಿಸ್ಬೋದು, ನಾಳೆ ಅದೇ ನಿಮಗೆ ತಿರುಗು ಮುರುಗಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಹಾಗೆ ಕುಟುಂಬದ ವಿಚಾರಗಳಲ್ಲಿ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳು ಇರುವಂಥದ್ದು, ಹಾಗೆ ಗೊಂದಲಗಳು ಕೂಡ ಇದೆ. ನೀವು ಸ್ವಲ್ಪ ಅಸಹಾಯಕರಾದಂಥ ಪರಿಸ್ಥಿತಿಯಲ್ಲಿ ಈ ದಿನ ನಿಂತಿರ್ತೀರಿ. ಆದರೆ ಭಗವಂತನ ಅನುಗ್ರಹ, ತಂದೆ ತಾಯಿಯಂದ್ರ ಆಶೀರ್ವಾದ ನಿಮಗೆ ಈ ದಿನ ವಿಶೇಷವಾಗಿ ಒದಗಿ ಬರೋದರಿಂದ ಕೆಲಸಗಳಲ್ಲಿ ಅಲ್ಪ ಸ್ವಲ್ಪ ಆಸಕ್ತಿ ಉಳಿದಿರುತ್ತೆ. ಅದನ್ನೇ ಮುಂದುವರಿಸಬೇಕು. ಹಾಗಾಗಿ ಒಂದು ಎಳೆ ಸಿಕ್ಕಿದ್ರೆ ಸಾಕು, ಈ ದಿನ ಅದರಲ್ಲೇ ಮುಂದುವರಿಯುವಂಥ ಒಂದು ಮನಸ್ಸಾಗುತ್ತೆ. ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ನಿಪುಣತೆಯನ್ನು, ನಿಮ್ಮ ಕೌಶಲ್ಯವನ್ನು ಈ ದಿನ ಹೆಚ್ಚು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಹಗಲುಗನಸು ಕಾಣುವಂಥ ಸ್ವಭಾವ ಜಾಸ್ತಿ ಇರುತ್ತೆ. ಅಂದರೆ ಈ ಕನಸನ್ನು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಕಾಣಬೇಕು, ನಿದ್ರೆಯಲ್ಲಿ ಕಾಣಬೇಕು. ಆದರೆ ಬೆಳಗಿನ ಸಮಯದಲ್ಲಿ ಕನಸನ್ನು ಕಾಣುವಂಥದ್ದು, ಅದರಲ್ಲೂ ನೀವು ಜಾಗೃತರಾಗಿದ್ದಾಗ, ನೀವು ಎದ್ದಿರುವಾಗ ಬರುವಂಥ ಕನಸುಗಳೇನಿದೆ ಅದು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಂಥ ಕನಸುಗಳದು. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ಒಬ್ಬರಿಂದ ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಂಡು ಈ ದಿನ ಹತಾಶರಾಗ್ತೀರಿ. ಹಾಗಾಗಿ ಯಾರನ್ನು ನಂಬಬೇಡಿ, ಯಾರನ್ನು ಆಶ್ರಯಿಸಬೇಡಿ ಈ ದಿನದಲ್ಲಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ನೋವು ಉಂಟಾಗುವಂಥದ್ದು. ಯಾಕೆಂದರೆ ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ಆ ರೀತಿಯ ಸನ್ನಿವೇಶಗಳು ಸೃಷ್ಟಿಯಾಗಲ್ಲ. ಅದಕ್ಕಾಗಿಯೇ ಮನಸ್ಸಿಗೆ ತೀವ್ರ ಬೇಸರ ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಬಂದಿದ್ದರೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯದಾಗುತ್ತೆ. ನಿಮಿಷ ಮಾತ್ರದಲ್ಲೇ ನಿಮ್ಮ ಕಷ್ಟಗಳು ಸಮಸ್ಯೆಗಳು ನಿವಾರಣೆಯಾಗುತ್ತೆ. ತಾಯಿಯ ಅನುಗ್ರಹ ಇದೆ. ಆದರೆ ನೀವು ಮನಸ್ಸು ಮಾಡಬೇಕಷ್ಟೇ. ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಿಮ್ಮ ಕಣ್ಣೆದುರಿಗಿದ್ದಾಗ ಅದನ್ನು ಸರಿ ಹೊಂದಿಸಿಕೊಂಡು ಅದಕ್ಕೆ ಒಂದು ಮೂರ್ತ ರೂಪವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅಂದರೆ ಈ ಸಾಮಗ್ರಿಗಳೆಲ್ಲ ನಿಮ್ಮ ಕಣ್ಣು ಮುಂದೆ ಇದೆ. ಆದರೆ ಯಾವ ಯಾವ ಸಾಮಗ್ರಿಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಿ ಒಂದು ಒಳ್ಳೆಯ ಅಡುಗೆಯನ್ನು ತಯಾರು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮವಾಗುತ್ತೆ. ಹಾಗಾಗಿ ಈ ದಿನ ಹದವರಿತು ಕೆಲಸವನ್ನು ಮಾಡಬೇಕು. ಹಾಗೆ ಸಮಯ ಸನ್ನಿವೇಶವನ್ನು ನೋಡಿ ನಿಮ್ಮ ಮಾತನ್ನು ಮುಂದುವರಿಸಬೇಕು. ಆದಷ್ಟು ಮಾತನ್ನು ಕಡಿಮೆ ಮಾಡುವಂಥದ್ದು. ಯಾರಾದರೂ ಕೇಳಿದ್ರೆ ಮಾತ್ರ ನಿಮ್ಮ ಅಭಿಪ್ರಾಯ ಹೇಳಿ, ಇಲ್ಲಾಂದರೆ ಮೌನವಾಗಿರುವಂಥದ್ದು ತುಂಬ ಉತ್ತಮ. ಇನ್ನು ಸಮಯ ಸಾಧಕರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಈ ದಿನ ಬಹಳ ವಿಶೇಷವಾಗಿ ಅವರನ್ನು ಗಮನಿಸಬೇಕು. ಆದಷ್ಟು ಅಂಥವರನ್ನು ದೂರ ಇಡಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ.
ಕುಂಭರಾಶಿಯವರು ಈ ದಿನ ನಿಮ್ಮ ಅನುಭವದಿಂದ ಕಲಿಯುವಂಥ ಪಾಠ ಬೇಕಾದಷ್ಟಿದೆ. ಎಷ್ಟೋ ಅವಮಾನ ಆಗಿದೆ, ಎಷ್ಟೋ ಸೋಲಾಗಿದೆ, ಎಷ್ಟೋ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಹೋಗಿ ನೀವು ಕೈ ಸುಟ್ಕೊಂಡಿದ್ದೀರಿ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಈ ದಿನ ಬೇರೆಯವರಿಗೆ ಪರೋಪಕಾರಕ್ಕಾಗಿ ಸಹಾಯ ಮಾಡಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದ ಸಮಸ್ಯೆಗಳನ್ನು ಮರೆತು ನೀವು ಮುನ್ನಡೆಯುವಂಥ ಒಂದು ಆತ್ಮವಿಶ್ವಾಸ ಇದೆ, ಅಂಥ ಒಂದು ಧೀರತೆ ಇದೆ. ಆದರೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಅಧೀನದಲ್ಲಿರುವಂತಹ ಕೆಲಸಗಳಲ್ಲಿ ಈ ದಿನ ನಿಮ್ಮ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಗೆಹರಿಸಬಲ್ಲೆ ಅನ್ನುವಂಥ ಒಂದು ವಿಶ್ವಾಸ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ತುಂಬ ಎಚ್ಚರಿಕೆ ಇದೆ. ಆಹಾರದ ಕಡೆ, ನಿಮ್ಮ ಒಂದು ಆರೋಗ್ಯದ ಕಡೆ ತುಂಬ ಗಮನವನ್ನು ಕೊಡುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಬಂಧುಗಳಾಗಲಿ ಈ ದಿನ ಭಾವನಾತ್ಮಕವಾಗಿ ನಿಮ್ಮ ಜೊತೆಗಿರ್ತಾರೆ, ನಿಮ್ಮನ್ನು ಬೆಂಬಲಿಸ್ತಾರೆ. ಹಾಗಾಗಿನೇ ಕೆಲವು ಕಷ್ಟದ ಸಮಯದಲ್ಲಿ, ಕೆಲವೊಂದು ನೋವಿನ ಸಮಯದಲ್ಲಿ ಸಾಂತ್ವನ ಹೇಳುವಂಥವರು ಕೂಡ ನಿಮ್ಮ ಸ್ನೇಹಿತರೇ ಆಗಿರ್ತಾರೆ, ನಿಮ್ಮ ಬಂಧುಗಳೇ ಆಗಿರ್ತಾರೆ, ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಇನ್ನು ಅಪರಿಚಿತರು ಕೂಡ ಈ ದಿನ ನಿಮ್ಮ ಸಹಾಯಕ್ಕೆ ನಿಲ್ಲುವಂಥದ್ದು ಕೂಡ ಇದೆ. ಹೊಸಬರು ಕೂಡ ನಿಮ್ಮ ಬಗ್ಗೆ ಒಂದು ಅನುಕಂಪವನ್ನು, ನಿಮ್ಮ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಮುಂದಿನ ಪರಿಣಾಮಗಳನ್ನು ಯೋಚನೆ ಮಾಡಿ ಮುಂದೆ ನೀವು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ತತ್ಕಾಲಕ್ಕೆ ಮಾರು ಹೋಗಿ ಈ ತ್ವರಿತವಾದಂತಹ ಆತುರವಾದಂತಹ ತೀರ್ಮಾನಕ್ಕೆ ಬದ್ಧರಾಗಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ತುಂಬ ಲಾಭ ಇದೆ. ಹಾಗೆ ಈ ದಿನದ ಅಭಿಪ್ರಾಯಗಳು ಧನಾತ್ಮಕವಾಗಿರೋದ್ರಿಂದಲೇ ಈ ದಿನ ಅಲ್ಪ ಸ್ವಲ್ಪ ಸಂತೋಷ ಇರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ, ಆಸಕ್ತಿ ಜಾಸ್ತಿ ಇರುತ್ತೆ. ನಿಮ್ಮ ಮನೆಯವರ ಒಂದು ಆಶೀರ್ವಾದ, ಹಿರಿಯರ ಒಂದು ಸಲಹೆ ಈ ದಿನ ಬಹಳ ಮಟ್ಟಿಗೆ ನಿಮಗೆ ಬೇಕಾಗುತ್ತೆ. ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಲೇವಾದೇವಿ ವ್ಯವಹಾರದಲ್ಲಿ ಅದ್ಭುತವಾದಂಥ ಒಂದು ತಿರುವಿದೆ. ಹಾಗೆ ಈ ತಿರುವು ಅಂತ ಹೇಳಿದ್ರೆ ಏನೋ ಒಂದು ಒಳ್ಳೆಯದಾಗಲಿಕ್ಕೇ ಈ ಸನ್ನಿವೇಶಗಳು ಸೃಷ್ಟಿಯಾಗುವಂಥದ್ದು. ಆರಂಭದಲ್ಲಿ ಅದರಿಂದ ನಿಮಗೆ ಅನುಕೂಲತೆಗಳು ಕಾಣಿಸಲ್ಲ, ಆದರೆ ನಿಧಾನವಾಗಿ ನೀವು ಆ ಒಂದು ಕ್ರಮವನ್ನು ಅನುಸರಣೆ ಮಾಡಿದಾಗ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ. ಹಾಗಾಗಿ ಈ ದಿನ ಭಾವನೆಗಳ ಆಧಾರದಲ್ಲೇ ಕೆಲಸಗಳು ಮುಂದುವರಿಯುವಂಥದ್ದು. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಯನ್ನು ಹೊರಲಿಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಬೇಕಾಗತ್ತೆ. ಕೆಲವೊಂದು ಈ ಮೆಂಟಲ್ ರೆಡಿನೆಸ್ ಏನಿದೆ ಅದು ಎಷ್ಟೋ ಸಮಸ್ಯೆಗಳನ್ನು ನಿವಾರಣೆ ಮಾಡಿಬಿಡುತ್ತೆ. ಹಾಗಾಗಿ ಆ ಸನ್ನಿವೇಶದ ಅರಿವನ್ನು ನೀವು ಮೊದಲೇ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಅನೇಕ ಅವಕಾಶಗಳು ಬರುವಂಥದ್ದು, ಆದರೆ ಕೆಲವೊಂದು ದೌರ್ಭಾಗ್ಯಗಳು ಕೂಡ ಬರುವಂಥದ್ದು ಕೂಡ ಇದೆ. ಅವಕಾಶಗಳಲ್ಲಿ ಕೆಲವು ಕ್ಲಿಕ್ ಆಗುತ್ತೆ, ಕೆಲವು ಆಗದೇ ಇರಬಹುದು. ಆದರೆ ಈ ಅವಕಾಶಗಳನ್ನು ನೀವು ತುಂಬ ಚಾಲೆಂಜಾಗಿ ತೆಗೆದುಕೊಳ್ಬೇಕಾಗತ್ತೆ. ಏಕೆಂದರೆ ಈ ಪೂರ್ವ ಸಿದ್ಧತೆಯ ಹಂತದಲ್ಲಿ ನೀವು ಕೆಲವೊಮ್ಮೆ ಎಡ್ಡಿರುವಂಥದ್ದು ಇದೆ. ಅಂದರೆ ಆ ಒಂದು ಕೆಲಸದಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿಸದೇ ಇರುವಂಥದ್ದು, ಕೆಲಸವನ್ನು ಬೇರೆಯವರ ಮೇಲೆ ಬಿಟ್ಟು ಸ್ವಲ್ಪ ಸೋಮಾರಿತನದಿಂದ ವಿಶ್ರಮಿಸಿಕೊಳ್ಳುವಂಥದ್ದು, ಇದು ಹಿಂದೊಮ್ಮೆ ನಡೆದಿರ್ಬೋದು. ಅದು ಮರುಕಳಿಸಿದಂತೆ ಈ ದಿನ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏಕೆಂದರೆ ತುಂಬ ಗುರುತರವಾದಂತಹ ಕೆಲಸಗಳೇ ಈ ದಿನ ನಿಮಗೆ ಕೂಡಿ ಬರ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಮನೆಯೊಳಗಿರುವಂಥ ಭಿನ್ನಾಭಿಪ್ರಾಯಗಳನ್ನು ಮನೆಯ ಒಳಗೇ ಪರಿಹಾರ ಮಾಡಿಕೊಳ್ಬೇಕು. 4 ಗೋಡೆಯ ಒಳಗೆ ಆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳಿ ಹಿರಿಯರು ಹೇಳುವಂಥದ್ದು ಈ ಕಾರಣಕ್ಕಾಗಿ ಇದನ್ನು ನೀವು ಮೈ ಮರೆಯದೆ ಅನುಸರಣೆ ಮಾಡಬೇಕು. ಇನ್ನು ಈ ದಿನ ಪರಿಸ್ಥಿತಿಯನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತೀರಿ, ಆದರೆ ಕೆಲವೊಮ್ಮೆ ಔಟ್ ಆಫ್ ಕಂಟ್ರೋಲ್ ಆಗುವಂಥದ್ದು ಕೂಡ ಇದೆ. ಇಂತಹ ಒಂದು ಈ ಜೋಕಾಲಿ ಆಟದಂತೆ ಜೀವನ ಇರುವಂಥದ್ದು. ಒಮ್ಮೆ ಮುಂದೆ ಹೋಗುತ್ತೆ, ಮತ್ತೊಮ್ಮೆ ಹಿಂದೆ ಬರುತ್ತೆ. ಆದರೆ ನೀವು ಯಾವಾಗ ಹಿಂದಕ್ಕೆ ಬರ್ತೀರಿ ಅದು ಮುಂದೆ ಜಿಗಿಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ಹಿನ್ನಡೆ ಸೋಲಲ್ಲ,
ಅದು ಗೆಲುವಿಗಾಗಿ ನೀವು ಮಾಡುವಂಥ ಒಂದು ಹೊಸ ಪ್ರಯತ್ನ. ಈ ಒಂದು ನಿಟ್ಟಿನಲ್ಲಿ ಈ ರೀತಿಯ ಆಲೋಚನೆಗಳು ನಿಮಗೆ ಬರಬೇಕು. ಇದು ಪಾಸಿಟಿವ್ ಥಿಂಕಿಂಗ್, ಇಂಥದ್ದನ್ನು ಜಾಸ್ತಿ ಮಾಡಿಕೊಳ್ಬೇಕು ಈ ದಿನ. ಹಾಗೆ ನಿಮ್ಮ ಸುತ್ತಮುತ್ತ ಇರುವಂಥ ಹಿತಶತ್ರುಗಳನ್ನು ಈ ದಿನ ಸ್ವಲ್ಪ ದೂರ ಇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.